ಈಗ ಹಣ್ಣು ಮೆಣಸಿನ್ಕಾಯಿ ಸೀಸನ್ ಅಲ್ವಾ, ಈ ಸೀಸನ್ನಲ್ಲೇ ನಾವು ಈ ಥರ ಚಟ್ನಿ ಮಾಡ್ಕೊಳಕ್ಕಾಗೋದು. ತುಂಬಾ ಈಸಿಯಾಗಿ ಚಟ್ನಿ ಮಾಡ್ಕೊಬೋದು. ಇದು ರೊಟ್ಟಿ ಜೊತೆ ಬೆಣ್ಣೆ ಹಾಕ್ಕೊಂಡು ತಿಂತಿದ್ರೆ ತುಂಬ ಟೇಸ್ಟಿ ಆಗಿರುತ್ತೆ. ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಹಂಚಿಟ್ಬಿಡೋದು ಕಾಯಬೇಕು. ಕಾದ್ಮೇಲೆ ಮೆಣಸಿನ್ಕಾಯಿನ ತೊಳೆದ್ಬಿಟ್ಟು ಈ ಥರ ತುಂಬೆಲ್ಲ ತೆಗೆದ್ಬಿಟ್ಟು ಹಾಕ್ಕೋಬೇಕು. ಚೆನ್ನಾಗಿ ಹುರ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ. ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಹೊಸಬ್ರು ಯಾರು ನೋಡ್ತಾ ಇದ್ದೀರಾ, ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು ಇದನ್ನ. ಇದು ತುಂಬ ಏನು ಖಾರ ಇರೋದಿಲ್ಲ, ಒಂದು ಸ್ವಲ್ಪನೇ ಖಾರ ಇರುತ್ತೆ. ಈಗ ನೋಡಿ ಇಲ್ಲಿ ಅರ್ಧ ಹುರಿದಿದ್ದೀನಿ, ಇನ್ನೊಂದು ಸ್ವಲ್ಪ ಹುರ್ಕೋಬೇಕಾಗತ್ತೆ. ಚೆನ್ನಾಗಿ ಹುರ್ಕೋಬೇಕು. ಈಗ ಎಲ್ಲ ಹುರಿದಿದೆ ನೋಡಿ, ಈ ಥರ ಹುರ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ ತೊಗೊಂಬಿಟ್ಟು ನಾವು ಇದನ್ನ ತಕ್ಕೋಬೇಕು. ಇದು ತಣ್ಣಗಾಗೋವರೆಗೂ ಬಿಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ಕುಟಾಣಿ ತೊಗೊಂಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಬೆಳ್ಳುಳ್ಳಿ ಹಾಕೋದ್ರಿಂದ ಚಟ್ನಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಸಣ್ಣಗೆ ಕುಟ್ಕೋಬೇಕು. ಫೈನ್ ಪೇಸ್ಟ್ ನೋಡಿ, ಈ ಥರ ಕ್ರಷಾಗಿ ಚೆನ್ನಾಗಿ ಕುಟ್ಕೊಂಡಾದಮೇಲೆ ನೆಕ್ಸ್ಟ್ ಇಲ್ಲಿ ತಣ್ಣಗಾಗಿರೋಕ್ಕಂಥ ಮೆಣಸಿನ್ಕಾಯಿನ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಬಿಟ್ಟು ಇದು ಚೆನ್ನಾಗಿ ಕುಟ್ಕೋಬೇಕು. ನೋಡಿ ಇಲ್ಲಿ ಕೆಳಗು ಮೇಲೆ ಮಾಡ್ಕೋಬೇಕು. ಅರ್ಧ ಕುಟ್ಟಿದ ಮೇಲೆ ಇದು ರಸ ಎಲ್ಲ ಒಂಚೂರು ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ನಾವು ಒಂದು ಸ್ವಲ್ಪ ಸಣ್ಣಗೆ ಕುಟ್ಕೋಬೇಕಾಗುತ್ತೆ. ಇದು ಮಿಕ್ಸಿಗೇನು ಹಾಕೋಣಕ್ಕೆ ಹೋಗ್ಬಾರ್ದು. ಮಿಕ್ಸಿಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಈ ಥರನ ಕುಟ್ಕೊಂಡ್ರೆ ನಡೆಯುತ್ತೆ. ಈಗ ರೆಡಿಯಾಗಿದೆ. ಇದನ್ನು ನಾವು ಸರ್ವ್ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.